ಇನ್ನ ಈ ಬಾರಿಯ MLC ಸ್ಥಾನ ಒಂದು ಖಾಲಿ ಇದೆಯಲ್ಲ, ಅದಕ್ಕೆ DCM ಸವದಿಗೆ MLC ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. MLC ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ ಆಲ್ರೆಡಿ ಅವರ ಹೆಸರು ಘೋಷಣೆ ಮಾಡಿದೆ ಬಿಜೆಪಿಯ ಕೇಂದ್ರ ನಾಯಕ, ಅಂದ್ರೆ ಹೈಕಮಾಂಡ್ ಈಗ ಆಲ್ರೆಡಿ ಅವರ ಹೆಸರನ್ನ ಘೋಷಣೆ ಮಾಡಿರುವಂತದ್ದು. ನಾಳೆ ಬೆಂಗಳೂರಿಗೆ ಹೋಗಿ ನಿರ್ಧಾರ ಅಂತ ಹೇಳಿದ್ದಾರೆ ಸವದಿಯವರು. ಸಿಎಂ ಪಕ್ಷದ ಅಧ್ಯಕ್ಷರನ್ನ ಭೇಟಿಯಾಗಿ ತೀರ್ಮಾನವನ್ನ ಮಾಡ್ತೇನೆ, ಸಿಎಂ ಜೊತೆ ಚರ್ಚೆ ಮಾಡಿದ ಬಳಿಕ ನಾಮಪತ್ರದ ಬಗ್ಗೆ ನಿರ್ಧಾರವನ್ನ ಮಾಡ್ತೇನೆ ಅಂತ DCM ಲಕ್ಷ್ಮಣ್ ಸವದಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವರು ನಾಮಿನೇಷನ್ ಸಲ್ಲಿಸಿದ್ದೆ ಆದಲ್ಲಿ ಆಲ್ಮೋಸ್ಟ್ ಇವರೇ MLC ಆಗೇ ಆಗ್ತಾರೆ. ಯಾಕೆಂದ್ರೆ ಆ ಒಂದು ಬಹುಮತ ಇರುವಂತದ್ದು ಬಿಜೆಪಿಗೆನೆ. ಸೊ ಹೀಗಾಗಿ ಈಸಿಯಾಗಿ ಲಕ್ಷ್ಮಣ್ ಸವದಿ ಅವರು MLC ಆಗಿ ಆಯ್ಕೆ ಆಗಲಿದ್ದಾರೆ. ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, 3-4 ದಿವಸದಲ್ಲಿ ಅದನ್ನು ಮಂತ್ರಿಮಂಡಲ ಮಾಡ್ತೀನಿ ಅಂತ ಹೇಳಿದರು. ಮುಖ್ಯಮಂತ್ರಿಗೆ ಇರ್ತಕ್ಕಂಥ ಪರಮಾಧಿಕಾರವನ್ನು ನಾವು ಯಾರು ಕೂಡ ಪ್ರಶ್ನೆ ಮಾಡಲಿಕ್ಕಾಗಲ್ಲ. ಅವರಿಗಿರ್ತಕ್ಕಂಥ ಅಧಿಕಾರವನ್ನು ಬಳಸಿ ಸಚಿವ ಸಂಪುಟದಲ್ಲಿ ಯಾರನ್ನು ತಗೋಬೇಕು, ಯಾರನ್ನ ಮುಂದುವರಿಸಬೇಕು ಅಂತಕ್ಕಂಥ ತೀರ್ಮಾನವನ್ನು ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಬಹುದು. ಇವೆಲ್ಲ ಬರ್ತಕ್ಕಂಥ ಊಹಾಪೋಹಗಳು. ನಾಳೆ 3 ಅಥವಾ 4ನೇ ತಾರೀಕೇನು ಮಂತ್ರಿಮಂಡಲ ಆಗುತ್ತೆ, ಆವಾಗನೇ ಅದರದ್ದು ಸ್ಪಷ್ಟತೆ ಸಿಗ್ಲಿಕ್ಕೆ ಸಾಧ್ಯ. ಮುಖ್ಯಮಂತ್ರಿಗಳು ರಾಷ್ಟ್ರದ ವರಿಷ್ಠರ ಜೊತೆಗೆ ಕೂಲಂಕುಷವಾಗಿ ಚರ್ಚೆ ಮಾಡಿದ್ದಾರೆ, ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡ್ತಾರೆ. ಇನ್ನು ಪಕ್ಷದ ಸೂಚನೆ ಬಂದ ಮೇಲೆ, ಪಕ್ಷದ ಸೂಚನೆ ಯಾವಾಗ ಬರುತ್ತೆ ಅವಾಗ ನಾನು ಮಾಡ್ತೇನೆ. ನನಗೆ ಯಾರೂ ಇನ್ನೂ ತನಕ ಸಂಪರ್ಕ ಮಾಡಿಲ್ಲ.